ನಮಸ್ತೆ. ನಮಸ್ತೆ. ಅಮ್ಮ, ನಿಮ್ಮ ಹೆಸರು? ಸರಸ್ವತಿ. ಸರಸ್ವತಿ ಅಂತ. ಅಮ್ಮ, ಇದು ಏನಾಗಿದೆ ನಮ್ಗೆ? ಅದು ಅದೇನಾಗಿದೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಹಾ, ಅದು ಏನೋ ಕಪ್ಪಾಗಿತ್ತು. ಹಾ, ಡಾಕ್ಟರ್ ಇಮಿಡಿಯೇಟ್ ಆಗಿ ಮಾಡೋಣಮ್ಮ, ಅದು ಹೊಟ್ಟೊಳಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಹಾ. ಅಂತ ಹೇಳಿದ್ರು. ಸರ್, ನಮಸ್ಕಾರ. ನಮಸ್ತೆ. ಸರ್, ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅಂತ. ಏನಾಗಿದೆ ಸರ್? ನಮ್ಮ ಮದರ್ ಅಂತ ಇತ್ತು. ಹೌದು, ಏನಾಗಿದೆ ಸರ್ ಅವ್ರಿಗೆ? ಅವ್ರಿಗೆ ಬಾಯಲ್ಲಿ ಒಂದು ಸ್ಮಾಲ್ ಅಲ್ಸರ್ ಟೈಪ್ ಆಗಿತ್ತು. ಸೊ ಅದು ಇಮಿಡಿಯೇಟ್ ನಾವು ಡಾಕ್ಟರ್ ತೋರಿಸಿದ್ವಿ. ಒಂದು 1 ವೀಕ್ 10 ಡೇಸ್ ಒಳಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಬಯಾಪ್ಸಿ ಮಾಡಿ ಅದು ಕಂಪ್ಲೀಟ್ ಕ್ಯಾನ್ಸರ್ ಅಂತ ಅವ್ರು ಡಿಸೈಡ್ ಮಾಡಿದ್ರು. ಸೊ ನಮ್ ಡಾಕ್ಟರ್ ಇಮಿಡಿಯೇಟ್ ಅದು ಸರ್ಜರಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇದೆ, ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ರು. ನಾವು ಒಂದು 2-3 ಹಾಸ್ಪಿಟ್ಲ್ ಭೇಟಿ ಮಾಡಿದ್ವಿ. ಸೊ ನಮ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸ್ತು. ತಕ್ಷಣ ನಮ್ಮ ಇನ್ನೊಬ್ರು ಪರಿಚಯದವ್ರ ಮುಖಾಂತರ ನಾವು ಇಲ್ಲಿ ಬಂದು ಅಡ್ಮಿಟ್ ಆದ್ವಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಸರ್ಜರಿ ಮಾಡಿದ್ದು ಇದು ಎಲ್ಲ ಒಂದು 10 ಡೇಸ್ ಆಯ್ತು. ತುಂಬಾ ಒಳ್ಳೆ ಪ್ಯಾಕೇಜ್ ಕೊಟ್ಟು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ವಿ ಆರ್ ಹ್ಯಾಪಿ. ಡಾಕ್ಟರ್ ಸತೀಶ್ ಅವರು ಆನ್ಕಾಲಜಿಸ್ಟ್, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಟೈಮ್ಗೆ ಪೇಷಂಟ್ಗೆ ಫುಡ್ ಸಪ್ಲಿಮೆಂಟರಿ ಆಗ್ಲಿ ಇದಾಗ್ಲಿ ಫಿಸಿಯೋಥೆರಪಿ ಮಾಡಿಸಿದ್ದೊಂದು ಪ್ರೀತಿ ಆಗ್ಲಿ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಸ್ಪಿಟಲ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಫೈನಾನ್ಷಿಯಲಿ ಒಂದು ಇದರಲ್ಲಿ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಆದ್ರಿಂದ ಈ ಹಾಸ್ಪಿಟಲ್ ಬೆಟರ್ ಅಂತ ನಾನು ಹೇಳ್ತೀನಿ. ಈ ಹಾಸ್ಪಿಟಲ್ ನಾವು ಆಲ್ಮೋಸ್ಟ್ 15 ಇಯರ್ಸ್ ಇಂದ ನಮ್ಗೆ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಗೆ ಸರ್? ಅವರ ಕಸಿನ್ ಒಬ್ರು ಇಲ್ಲಿ ಡಾಕ್ಟರ್ ಆಗಿದ್ರಿಂದ, ಡಾಕ್ಟರ್ ಚಿತ್ರಾ ಕೃಷ್ಣಮೂರ್ತಿ ಅಂತ, ರಾಮಮೂರ್ತಿ ಅಂತ. ರಾಮ್. ಆದ್ರಿಂದ ಇವರು ಈ ಹಾಸ್ಪಿಟಲ್ ಬಗ್ಗೆ ಚೆನ್ನಾಗಿ